ಇವ್ರು ಹೇಳ್ತಾರಲ್ವಾ ಯಾರು ರ್ಯಾಡಿಕಲೇಷನ್ ಮಾಡಿದ್ರು ಅಥವಾ ಯಾರು ಅವರಿಗೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿ. ಸರ್, ಈಗ ಮಸೀದಿ ಮುಂದಗಡೆ ಹೋಗ್ತಾ ಇರ್ತಕ್ಕಂಥ ಒಂದು ಮೆರವಣಿಗೆ, ಶಿವಾಜಿ ಮಹಾರಾಜರದಾಗಿರ್ಬೋದು ಅಥವಾ ಗಣಪತಿದಾಗಿರ್ಬೋದು, ಒಂದು ಮೆರವಣಿಗೆ ಹೋಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಮಸೀದಿ ಒಳಗಡೆ 100 ಜನ ಕಾಯ್ಕೊಂಡು ಯಾಕೆ ಕೂತ್ಕೊಂಡಿರ್ತಾರೆ? ಕಲ್ ಮಡಿಕೊಂಡು, ಚಪ್ಪಲಿ ಮಡಿಕೊಂಡು ಯಾಕೆ ಕೂತ್ಕೊಂಡಿರ್ತಾರೆ? ಬೇರೆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಇರಲ್ಲ. ಕಲ್ಲು ಅವ್ರಿಗೆ ಶಿಕ್ಷೆ ಆಗತ್ತೆ. ಇವರಿಗೆ ಸಂವಿಧಾನದ ಭಯ ಇಲ್ಲ, ಪೊಲೀಸ್ನವ್ರ ಭಯ ಇಲ್ಲ. ಪೊಲೀಸ್ನವ್ರು ಹೊಡಿತಾರೆ, ಎಸ್ಪಿ ಕಲ್ಲು ಹೊಡಿತಾರೆ, ಎಸ್ಪಿ ರಕ್ತ ಸುರಿಯುತ್ತೆ, ಪೊಲೀಸ್ ಜೀಬಿಗೆ ಬೆಂಕಿ ಇಕ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಿಮಗೆ ಪೊಲೀಸ್ ಭಯ ಇಲ್ಲ, ಸಂವಿಧಾನದ ಭಯ ಇಲ್ಲ. ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ? ಒಂದ್ ನಿಮಿಷ ದಿಲೀಪ್ ಅವರೇ, ನೀವು ಹೇಳಿದ್ರಿ ಸಂವಿಧಾನದ ಮೇಲೆ ಭಯ ಇಲ್ಲ, ಗೌರವ ಇಲ್ಲ. ಹೌದು, ಓಕೆ, ಕಲ್ಲೆಸ್ದವ್ರಿಗೆ ಇಲ್ಲ, ನಾನು ಅದನ್ನ ಒಪ್ತೀನಿ. ನಿಷೇಧಾಜ್ಞೆ ಜಾರಿಯಲ್ಲಿತ್ತು, ನೀವು ಮೆರವಣಿಗೆ ಮಾಡಿ ಪ್ರೊಟೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವ ಸಂವಿಧಾನದ ಮೇಲೆ ಗೌರವ ಇದೆ? ನಿಷೇಧಾಜ್ಞೆ ಜಾರಿಯಲ್ಲಿದ್ದಾಗ 4 ಜನರಿಗಿಂತ ಜಾಸ್ತಿ ಸೇರಬಾರದು. ನೀವು ಮೆರವಣಿಗೆ ಮಾಡ್ತೀರಿ, ನೀವು ಬಯಸ್ತಾ ಇರೋದೇನು ಜಾಸ್ತಿ ಆಗ್ಲಿ ಅಂತ, ಗಲಾಟೆ ಜಾಸ್ತಿ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಈ ಕಡೆಯಿಂದ ಕಲ್ಲು ಹೊಡಿತಾ ಇದ್ದಾರೆ, ಆ ಕಡೆಯಿಂದ ಹೂಗುಚ್ಚೆ ಹೆಸರಿ ಅಂತ ನೀವು ಹೇಳ್ತಿದ್ದೀರಿ. ನಿನ್ನೆ ಬಾಗಲಕೋಟೆಯ ಇನ್ಸಿಡೆಂಟ್ ಅನ್ನೇ ಕೇಳ್ತಾ ಇರೋದು ನಾನು. ನಿಷೇಧಾಜ್ಞೆ ಜಾರಿಯಾಗಿದೆ, 24ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಇದೆ. ನಿಷೇಧಾಜ್ಞೆ ಇದ್ದಾಗ ಸಭೆಗಳನ್ನ ಮಾಡಬಾರದು, ಮೆರವಣಿಗೆ ಮಾಡಬಾರದು. ಮೆರವಣಿಗೆ ಮಾಡ್ತೀರಿ, ಸಭೆ ಮಾಡ್ತೀರಿ. ಕಲ್ಲೆಸ್ದವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಅಂತಂದ್ರೆ ನಿಮಗೆ ಕಾನೂನಿನ ಮೇಲೆ ಗೌರವ ಇಲ್ಲ. ನಿಮ್ಗೆ ಯಾವ ಗೌರವ ಇದೆ? ಆಯ್ತು, ನಿಷೇಧಾಜ್ಞೆ ಜಾರಿ ಇತ್ತು, ಪ್ರತಿಭಟನೆ ಮಾಡಿದ್ರು ನಮ್ಮವರು, ಏನ್ ಮಾಡೋದಕ್ಕೆ ಬರುತ್ತೆ? ತಪ್ಪೆ. ಆದ್ರೆ ಆ ಪ್ರತಿಭಟನೆ ಮೇಲೆ ಕಲ್ಲು ಹೊಡೆದ್ರಲ್ಲ, ಕಲ್ಲು ಹೊಡೆದ್ರು ಅವ್ರ ಮೇಲೆ, ಆ ಕಲ್ಲು ಹೊಡೆದ್ರಿಗೂ ಅದ್ರ ಮೇಲೆ ಗೊತ್ತಿರ್ಬೇಕಾಯ್ತಲ್ಲ ಕಾನೂನು. ಅವರು ಬಂದು ಕಲ್ಲು ಹೊಡಿತಾರೆ ಅವ್ರ ಮೇಲೆ. ಸೊ ಹಾಗಾದ್ರೆ ಸಂವಿಧಾನಕ್ಕೆ ಗೌರವ ಇಲ್ಲ. ನೀವ್ ಹೇಳೋದು ಹೆಂಗಿದೆ? ಇದು ಪ್ಯಾಟರ್ನ್ ಸರ್, ಪ್ಯಾಟರ್ನ್. ಅವ್ರು ಕಲ್ಲು ಹೊಡಿತಾರೆ, ಕಲ್ಲು ಹೊಡೆದಾದ್ಮೇಲೆ ನಾವು ನಿಷೇಧಾಜ್ಞೆ ಜಾರಿ ಮಾಡ್ತೀವಿ. ನಿಷೇಧಾಜ್ಞೆ ಜಾರಿ ಮಾಡಿದ್ಮೇಲೆ ನೀವು ಸುಮ್ಮನೆ ಬಿಡಿ, ಮನೇಲಿ ಬಾಕಲ್ ಹಾಕೊಂಡು ಸುಮ್ಮನೆ ಬಿಡ್ಬೇಕು. ಒಂದೇ ಒಂದು ಎಕ್ಸಾಂಪಲ್, ಹಿಂದೂ ಸಮಾಜ ಈದ್ ಮಿಲಾದ್ ಈದ್ ಮಿಲಾದ್ಗೆ ಜ್ಯೂಸ್ ಕೊಟ್ಟಿದ್ದೀವಿ, ಅವ್ರಿಗೆ ಹಣ್ಣು ಹಂಪಲುಗಳನ್ನ ಕೊಟ್ಟಿದ್ದೀವಿ. ಅದು ಆ ಕಡೆಯಿಂದಲೂ ಆಗಿದೆ. ಗಣಪತಿ ಮೆರವಣಿಗೆ ಕರ್ಕೊಳ್ಳಲ್ಲ ಇವ್ರಿಗೆ, ಗೊತ್ತಾ ಸರ್? ಇಸ್ಲಾಂ ಮೂಲಭೂತವಾದ ಇವ್ರು ತಲೆ ತುಂಬಿಕೊಂಡಿರ್ತಕ್ಕಂಥ ಮೂಲಭೂತವಾದ ಅಂತಂದ್ರೆ ಈ ದೇಶ